ನಮಸ್ತೆ ಕನ್ನಡಿಗರೇ, ನನ್ನ ಹೆಸರು ಮಾನಸ. ಇವತ್ತು ನಾನು ಒಂದು ಹಾರರ್ ಇನ್ಸಿಡೆಂಟ್ನ ಹೇಳ್ಕೊಂಡು ಬರ್ತಿದ್ದೀನಿ. ಏನಪ್ಪ ಅಂದರೆ, ನಮ್ಮ ಮಾಮ ಅವ್ರ ಫ್ರೆಂಡ್ಸ್ ಇಬ್ಬರು ಇರ್ತಾರೆ. ಅವ್ರ ಅಣ್ಣ ತಮ್ಮಂದಿರು. ಅವ್ರು ನೈಟಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋಗ್ತಿರ್ತಾರೆ. KTM ಬೈಕಲ್ಲಿ ಹೋಗ್ತಿರ್ಬೇಕಂದಾಗ ಒಂದು ಸ್ಮಶಾನ ಕಾಣಿಸುತ್ತೆ ಲೆಫ್ಟ್ ಸೈಡಲ್ಲಿ. ರೈಟ್ ಸೈಡಲ್ಲೇ ಒಂದು ಎಗ್ ರೈಸ್ ಬಂಡಿ ಕಾಣಿಸುತ್ತೆ. ಆ ಬಂಡಿಯಲ್ಲಿ ಎಗ್ ರೈಸು ತಿಂದ್ಕೊಂಡು ಅವರು ಹೋಗ್ತಿರ್ಬೇಕಂದಾಗ ಡ್ರೈವರ್ ಏನು ಮಾಡ್ತಾರೆ, ಆ ಸ್ಮಶಾನದಲ್ಲಿ ಬಾಡಿನ ಇಳಿಸ್ತಿರ್ಬೇಕಂದಾಗ ಅದನ್ನ ನೋಡ್ತಾರೆ. ಅವ್ರು ಅದನ್ನೆಲ್ಲ ನೋಡ್ತಾರೆ. ಬ್ಯಾಕ್ ಸೈಡ್ ಅವ್ರು ಏನು ಅವ್ರ ಅಣ್ಣ ಕೂತಿರ್ತಾರೋ ಅವ್ರು ಏನು ನೋಡೋಲ್ಲ. ಅವರು ಹೋಗ್ತಿರ್ತಾರೆ. ಓಕೆನಾ. ಹೋಗ್ತಿರ್ಬೇಕಂದಾಗ ಅವ್ರ ಅಣ್ಣ KTM ಟ್ಯಾಂಕ್ ಇರುತ್ತಲ್ಲ ಮುಂದೆಗಡೆ ದೊಡ್ಡದಾಗೆ, ಆ ಟ್ಯಾಂಕ್ ಮೇಲೆ ಹಿಂಗೆ ಮಲ್ಕೊಂಡು ಹಿಂಗೆ ಹೋಗ್ತಿರ್ತಾರೆ. ಓಕೆನಾ. ಅಲ್ಲಿ ಹೋಗ್ತಿರ್ಬೇಕಂದಾಗ ಫುಲ್ ಸ್ಪೀಡಲ್ಲಿ ಹೋಗ್ತಿರ್ತಾರಂತೆ. ನಮ್ಮ ಹಿಂದೆಗಡೆ ಅಣ್ಣ ಕೂತಿರ್ತಾರಲ್ಲ, ಅವ್ರು ಹೇಳ್ತಾರೆ ಸ್ವಲ್ಪ ಸ್ಲೋ ಆಗೋಗು ಅಂತ. ಅವ್ರು ಏನೂ ಒಂಥರ ರಿಯಾಕ್ಷನೇ ಇಲ್ಲ, ಒಂದು ಉಸಿರು ಬರ್ತಿಲ್ಲ. ಅದಕ್ಕೆ ಅವ್ರಿಗೇನೋ ಭಯ ಆಗಿ ಏನೋ ಆಯಿತು ಅಂತ ಅಂದಾಗಲೇ ಅಲ್ಲಿ ಕರ್ನಾಟಕ ಫ್ಲ್ಯಾಗ್ ನಿಲ್ಸಿರ್ತಾರೆ ನೋಡಿ. ಅಲ್ಲಿ ಸಿಮೆಂಟ್ ಹಾಕಿರ್ತಾರೆ ನೋಡಿ, ಪಕ್ಕದಲ್ಲಿ ಅಲ್ಲಿ ಪೇಂಟ್ ಹೊಡೆದು ಕನ್ನಡ ತೆಗೆದು ಅಲ್ಲೋಗಿ ಗುದ್ದಿ ಅವರು ಗಾಡಿ ಹಿಂಗೆ ಟ್ವಿಸ್ಟ್ ಆಗುತ್ತೆ ಕಣ, ಹಿಂಗೊಂದ್ಸತಿ ಪಲ್ಟಿ ಹೊಡಿಯುತ್ತೆ. ಬ್ಯಾಕ್ ಸೈಡಲ್ಲಿ ಏನು ಅಣ್ಣ ಕೂತಿರ್ತಾರೋ ಅವ್ರ ಮುಂದೆಗಡೆ ಅವ್ರ ಕರ್ನಾಟಕ ಫ್ಲ್ಯಾಗ್ ಹಿಂದಗಡೆ ಒಂದು ಅಪಾರ್ಟ್ಮೆಂಟ್ ಇರುತ್ತೆ. ಓಕೆನಾ. ಆ ಅಪಾರ್ಟ್ಮೆಂಟ್ಗೆ ಗೇಟ್ವರೆಗೂ ಟಾರ್ಪಲ್ ಹಾಕಿರ್ತಾರೆ. ಟಾರ್ಪಲ್ ಮೇಲೆ ಹೋಗಿ ಬೀಳ್ತಾರೆ. ಪಾಪ ಆ ಹಿಂದೆಗಡೆ ಕೂತಿದ್ದವ್ರು ಏನೂ ಆಗಿಲ್ಲ. ಓಕೆನಾ. ಇಷ್ಟು ಸ್ಕ್ರ್ಯಾಚು ಹೋಗಿಲ್ಲ. ಆದರೆ ಮುಂದೆ ಕೂತಿದ್ದವರು ಆ ಗಾಡಿ ಜೊತೆ ಉಲ್ಟಾಗಿ ಆ ಕಲ್ಲು ಬಿದ್ದು ತಲೆ ಮೇಜರ್ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಕೈ ಕಾಲೆಲ್ಲ ಫ್ರ್ಯಾಕ್ಚರ್ ಆಗುತ್ತೆ. ಓಕೆನಾ. ಅವರು ಒಂದು 2 ಮಂತ್ಸ್ ಏನೋ ಎದಳಕ್ಕೆ ಆಗಿಲ್ಲ. ಓಕೆನಾ. ಹಂಗಾಗುತ್ತೆ. ಆವಾಗ ಆಟೋ ಡ್ರೈವರ್ಸ್ ಪಾಪ ಒಳ್ಳೆಯವರು ಬಂದು ಎತ್ತು ಮಾಡಿ ಆ್ಯಂಬುಲೆನ್ಸ್ನ ಬೇಗ ಕರೆಸಿ ಬೇಗ ಅವ್ರು ಆಟೋ ಡ್ರೈವರ್ಸ್ ಎಲ್ಲ ಆಟೋದಲ್ಲಿ ಅವರು ಸ್ಪೀಡಾಗಿ ಹೋಗಿ ಆ್ಯಂಬುಲೆನ್ಸ್ ಅವರೆಲ್ಲ ಬಂದು ಎಲ್ಲ ನೀಟಾಗಿ ಅವ್ರಿಗೆಲ್ಲ ಕರೆಕ್ಟೆಡ್ ಟೈಮ್ಗೆ ನಮಸ್ಕಾರ, ಥ್ಯಾಂಕ್ ಯು. ಎಲ್ಲ ಈ ಆಟೋ ಡ್ರೈವರ್ಸ್ ಯಾರೇ ನೋಡ್ತಿದ್ರು ವೆರಿ ಮಚ್ ಥ್ಯಾಂಕ್ ಯು. ಆ್ಯಂಬುಲೆನ್ಸ್ವ್ರಿಗೂ ಥ್ಯಾಂಕ್ ಯು. ಡಾಕ್ಟರ್ಸ್ ಹಾಗೆ ಮೇನ್ ಥ್ಯಾಂಕ್ ಯು. ಪಾಪ ಅವ್ರನ್ನ ಸೇವ್ ಮಾಡಿ ಸೇಫಾಗಿ ಮನೆ ಕರ್ಕೊಂಡೋಗಿ ಅವರ ಒಂದು ಜೀವ ಉಳಿಸೋದಕ್ಕೆ ವೆರಿ ಮಚ್ ಥ್ಯಾಂಕ್ ಯು. ಈ ಆಟೋ ಡ್ರೈವರ್ಸ್, ಆ್ಯಂಬುಲೆನ್ಸ್ ಎಲ್ಲರಿಗೂ ದೊಡ್ಡ ಸಲ್ಯೂಟ್. ಹಂಗಂತ ಬೇರೆಯವ್ರೇನೂ ಅಲ್ಲ, ಬೇರೆಯವ್ರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಮನಸ್ಸಿಂದ ಎಲ್ಲರಿಗೂ ದೊಡ್ಡ ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿ ಪೂರ್ವಕ, ನನ್ನ ಪೂರ್ವಕ ಎಲ್ಲರಿಗೂ ದೊಡ್ಡ ಥ್ಯಾಂಕ್ ಯು. ಇದನ್ನ ನಾನು 100 ಸತಿ ಕೇಳಿದ್ರೂ ನಿಮ್ಗೇನೂ ಆಗೋಲ್ಲ. ಅದೇನೂ ಆಗೋಲ್ಲ. ಯಾಕಂದರೆ ನೀವು ಮಾಡಿರೋ ಪುಣ್ಯ ಆ ದೇವ್ರಿಗೂ ಒಂದು ಏನೂ ಅಲ್ಲ ನಮಗೆ. ನೀವು ಮಾಡಿರೋದು ಮಾತೇ ಬರೋಲ್ಲ ಅದು. ಓಕೆನಾ. ಆ್ಯಂಡ್ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಮೇಜರ್ ಡ್ಯಾಮೇಜ್ ಆಗುತ್ತೆ, ಅದಕ್ಕೆಲ್ಲ ಆಪ್ರೇಷನ್ ಮಾಡ್ತಾರೆ. ಅವಾಗ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಅವ್ರ ಅಪ್ಪ ಬಂದಾಗ ಅವ್ರ ಗಾಡಿ ಏನಾಯಿತು ಅಂತ ಫಸ್ಟ್ ಕೇಳ್ತಾರೆ. ಯಾಕಂದರೆ ಕಾಸ್ಟ್ಲಿ ಗಾಡಿಗಳು. ಓಕೆನಾ. ಅದನ್ನು ಕೇಳ್ತಾರೆ, ಏನಾಯಿತು ಗಾಡಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಏನಂತಾರೆ, ಗಾಡಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ನಿಲ್ಸಿ ಬಂದಿದ್ದೀನಿ. ಓಕೆ, ಹೋಗ್ಲಿ ಬಿಡೋ ಗಾಡಿ ಏನಂತೆ ಅಂತ ಅವ್ರ ಮಗನ ಸೇಫ್ ಮಾಡಿ ಅವ್ರು ಅದಕ್ಕೆಲ್ಲ ಪೇ ಮಾಡಿ ಫುಲ್ ಮಾಡಿ ಅವ್ರ ಅಮ್ಮ ಅಪ್ಪ ಎಲ್ಲ ಅಲ್ಲೇ ಇರ್ತಾರೆ. ಆವಾಗ ನಮ್ಮ ಮಾಮ ಹೋದ್ರು. ಅವ್ರು ಮಾತಾಡಿಸಿ ಎಲ್ಲ ಮಾಡಿ ಅವರು ಒಂದು 2 ಮಂತ್ಸ್ ಆದಮೇಲೆ ರಿಕವರ್ ಆಗ್ತಾರೆ. ನೀಟಾಗಿ ರಿಕವರ್ ಆಗ್ತಾರೆ. ಅಂದರೆ ಕಾಲು ಕೈ ಎಲ್ಲ ಸರಿ ಆಗುತ್ತೆ. ಆದರೆ ಬ್ರೈನ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಒಂದು 3-4 ಮಂತ್ಸ್ 5 ಮಂತ್ಸ್ ಕರೆಕ್ಟು 5 ಮಂತ್ಸ್ಗೆ ಅವರು ನೀಟಾಗಿ ರೆಡಿ ಆಗ್ತಾರೆ. ಅವ್ರು ನೀಟಾಗಿ ರೆಡಿಯಾಗಿ ಆಚೆ ಬಂದಾಗ ಅವ್ರ ಅಪ್ಪ ಒಂದು ಸರ್ಪ್ರೈಸ್ ಇಟ್ಟಿರ್ತಾರೆ. ಏನಂದರೆ ಹೊಸ KTM ಬೈಕ್. ಆದರೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೇ ಗಾಡೀಲಿ ಏನೇ ಟ್ರಾಫಿಕ್ ರೂಲ್ಸ್ ಇದ್ರೂ ಅದನ್ನ ಪಾಲಿಸಿ. ಯಾರು ಸ್ಪೀಡಾಗಿ ಹೋಗಬೇಡಿ. ನಿಮ್ಮ ಒಳ್ಳೇದಕ್ಕೆ, ನಮ್ಮ ಒಳ್ಳೇದಕ್ಕೆ, ಇಬ್ಬರು ಒಳ್ಳೇದಕ್ಕೆ, ಎಲ್ಲರ ಒಳ್ಳೇದಕ್ಕೂ ನಾನು ಹೇಳ್ತೀನಿ. ಓಕೆನಾ ಗೈಸ್. ಇಷ್ಟಾಗಿತ್ತು ಈ ಇನ್ಸಿಡೆಂಟು. ಅವ್ರಿಗೆ ಏನಾಗಿತ್ತೋ, ದೆವ್ವ ಬಂದಿತ್ತೋ, ಏನೋ ಆಗಿತ್ತೋ ಏನೂ ಗೊತ್ತಿಲ್ಲ ನಮ್ಗೆ ಇನ್ನೂವರೆಗೂ. ಅವ್ರದ್ದಾದಮೇಲೆ ಅವ್ರಿಗೆ ಸ್ವಲ್ಪ ಫೀವರು ಬಂದಿತ್ತು. ಓಕೆನಾ ಗೈಸ್. ಅದ್ರ ಜೊತೆಗೆ ಏನಾಗಿತ್ತು ಆವಾಗ ಅಂದರೆ, ಏನು ಕೆಟ್ಟದಕ್ಕೆ ನೆಗೆಟಿವಿಟಿ ಜಾಸ್ತಿ ಅಬ್ಸರ್ವ್ ಮಾಡಬೇಡಿ. ಎಲ್ಲರೂ ಪಾಸಿಟಿವಿಟಿ ಒಳಗಡೆನೇ ಇರಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಇಷ್ಟ ಆಗಿತ್ತು ನನ್ನ ವೀಡಿಯೋ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ವ್ಯೂಸ್ ಜಾಸ್ತಿ ಹೋಗಿದೆ ನಂದು. ಅದರ ಲೈಕ್ ಕಮೆಂಟ್ಸ್ ಯಾರೂ ಮಾಡ್ತಾಯಿಲ್ಲ. ಯಾಕೆ ಗೈಸ್? ಪ್ಲೀಸ್ ನನ್ನೂ ಬೆಳೆಸಿ. ನಾವು ಕಷ್ಟಪಟ್ಟು ಮಾಡ್ತಿದ್ದೀನಿ. ನಾನು ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ಏನು ಚಿಂತೆ ಮಾಡಬೇಡಿ. ನನಗೆ ಎಷ್ಟು ಗೊತ್ತು ನನ್ನ ಮನಸಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಲೈಕ್ಸ್ಗೋಸ್ಕರ ಅಲ್ಲ, ನಮ್ಮ ಮನಸ್ಸಿಂದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿಲ್ಲ ನನಗೂ ಬೇಜಾರಾಗುತ್ತೆ, ಅಳು ಬರುತ್ತೆ. ನೀವು ಮಾಡಿಲ್ಲ ಅಂದರೆ ಪ್ಲೀಸ್ ನಮಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲರೂ ನೀಟಾಗಿ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೋ ಬ್ಯಾಡ್ ವರ್ಡ್ಸ್ ಇದರಲ್ಲಿ, ನೋ ಬ್ಯಾಡ್ ಕಮೆಂಟ್ಸ್, ಏನೋ ಬ್ಯಾಡ್ ಕಮೆಂಟ್ಸ್ ಏನೋ ಹಾಕಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.